ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರಿಗಳಿಗಾಗಿ ಶೋಧ ಕಾರ್ಯ ತೀವ್ರಗೊಂಡಿದೆ. ದೂರುದಾರ ತೋರಿಸಿದ್ದಲ್ಲೆಲ್ಲ ಹುಡುಕಾಡಲಾಗ್ತಾ ಇದೆ. ಈವರೆಗೆ 16 ಸ್ಪಾಟ್ನಲ್ಲಿ ಶೋಧ ನಡೆಸಲಾಗಿದೆ. ಆದರೆ 13ನೇ ಪಾಯಿಂಟ್ ಮಾತ್ರ ಕುತೂಹಲ ಕೆರಳಿಸಿದೆ. ಹಾಗಾದ್ರೆ ಶೋಧ ಕಾರ್ಯ ತಡ ಆಗ್ತಾ ಇರೋದು ಯಾಕೆ? ಎಸ್ಐಟಿ ಮುಂದಿನ ಹೆಜ್ಜೆ ಏನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಹನ್ನೊಂದನೇ ದಿನ ನಿರಂತರ ಕಾರ್ಯಾಚರಣೆ. ಅಸ್ಥಿ ಪಂಜರಕ್ಕಾಗಿ ಇಂಚಿಂಚು ಶೋಧ. ದೂರುದಾರ ತೋರಿಸಿದಲ್ಲೆಲ್ಲ ಹುಡುಕಾಟ. ಧರ್ಮಸ್ಥಳದಲ್ಲಿ ಈವರೆಗೆ 16 ಸ್ಪಾಟ್ಗಳಲ್ಲಿ ಸರ್ಚಿಂಗ್. 6 ಮತ್ತು 11A ಸ್ಪಾಟ್ನಲ್ಲಷ್ಟೇ ಮಾನವನ ದೇಹದ ಭಾಗಗಳು ಪತ್ತೆಯಾಗಿದ್ವು. ಆದರೆ 13ನೇ ಪಾಯಿಂಟ್ನಲ್ಲಿ ವಿದ್ಯುತ್ ಕಂಬ ಪರಿವರ್ತಕ ಅಡ್ಡಿಯಾಗಿದ್ದರಿಂದ ಎಸ್ಐಟಿ ಅಧಿಕಾರಿಗಳು ಎಚ್ಚರಿಕೆ ಹೆಜ್ಜೆ ಇಡ್ತಿದ್ದಾರೆ. ಜಿಪಿಆರ್ ಬಳಸಿ ಅಸ್ಥಿ ಪಂಜರ ಹುಡುಕಾಡಲು ಸಜ್ಜಾಗಿದ್ದಾರೆ. ನಾಳೆ 13ನೇ ಸ್ಪಾಟ್ನಲ್ಲಿ ಹುಡುಕಾಡೋ ಸಾಧ್ಯತೆ ಇದೆ. 13ನೇ ಪಾಯಿಂಟ್ ಶೋಧದ ಕತೆ ತೀವ್ರ ಕುತೂಹಲ ಮೂಡಿಸಿದೆ. 13ನೇ ಪಾಯಿಂಟ್ನಲ್ಲೇ ಅತಿ ಹೆಚ್ಚು ಶವ ಹೂತಿದೆ ಅಂತ ಅನಾಮಿಕ ದೂರುದಾರ ಹೇಳಿದ್ದ. 12ನೇ ಪಾಯಿಂಟ್ ಮುಗಿದ ಬಳಿಕ 13ರಲ್ಲಿ ಶೋಧ ನಡೆಸಬೇಕಿತ್ತು. ಇದಕ್ಕೆ ಎಸ್ಐಟಿ ತಂಡವು ಸನ್ನದ್ಧವಾಗಿತ್ತು. ಆದರೆ ಸಣ್ಣ ಪುಟ್ಟ ಅಡ್ಡಿಯುಂಟಾಗಿದ್ದರಿಂದ ಬಂಗ್ಲಗುಡ್ಡದಲ್ಲಿ ಎಸ್ಐಟಿ ಶೋಧ ಆರಂಭಿಸಿತು. ಇದಾದ ಬಳಿಕವೂ 13ನೇ ಸ್ಪಾಟ್ ಬಿಟ್ಟು ದೂರುದಾರ ತೋರಿಸಿದ ಹೊಸ ಸ್ಥಳದಲ್ಲಿ ಅಸ್ಥಿ ಪಂಜರಕ್ಕಾಗಿ ಎಸ್ಐಟಿ ಅಧಿಕಾರಿಗಳು ಹುಡುಕಾಡ್ತಿದ್ದಾರೆ. ಇತ್ತ 13ನೇ ಪಾಯಿಂಟ್ಗೂ ಹೆಚ್ಚಿನ ಭದ್ರತೆ ನೀಡಿದ್ದಾರೆ. ಬಾಹುಬಲಿ ಬೆಟ್ಟಕ್ಕೆ ಹೋಗುವಂತಹ ರಸ್ತೆ, ರತ್ನಗಿರಿ ಪರ್ವತದಲ್ಲಿರುವಂತಹ ಬಾಹುಬಲಿ ಬೆಟ್ಟಕ್ಕೆ ಹೋಗುವಂತಹ ರಸ್ತೆ. ಸೊ ಇಲ್ಲಿ ಪಾಯಿಂಟ್ ನಂಬರ್ 16ರಲ್ಲಿ ಆ ಒಂದು ಅನಾಮಿಕ ದೂರುದಾರ ಪಾಯಿಂಟ್ ಅನ್ನು ಮಾಡಿದ್ದಂಥದ್ದು. 16 ಮತ್ತೆ 16A ಅಂತ ಹೇಳಿ ಈ ಒಂದು ಪಾಯಿಂಟ್ ನಲ್ಲಿ ಏನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದಾಗಿದೆ, ಈ ಪಾಯಿಂಟ್ ಏನಿದೆ ಇಲ್ಲಿ ಉತ್ಖನನ ನಡೀತಾ ಇಲ್ಲ. GPR ಮಿಷಿನ್ ಬಂದಂತ ಸಂದರ್ಭದಲ್ಲಿ ಈ ಸುತ್ತಮುತ್ತ ಏನಾದ್ರೂ ಆ ಶೋಧ ನಡೆಸ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇಂದು ಭಾನುವಾರ ಆಗಿದ್ದರಿಂದ ಶೋಧ ಕಾರ್ಯಾಚರಣೆಗೆ ಬ್ರೇಕ್ ಹಾಕಲಾಗಿದೆ. ನಿನ್ನೆ ಬಾಹುಬಲಿ ಬೆಟ್ಟದಲ್ಲಿ ಎಸ್ಐಟಿ ಶೋಧ ನಡೆಸಿತ್ತು. ಎಸ್ಐಟಿ ಎದುರು ಒಣಮರ ಎಂದಿದ್ದ ದೂರುದಾರ ಪಾಯಿಂಟ್ 16, 16A ಗುರುತಿಸಿದ್ದ. 10ರಿಂದ 15 ಅಡಿ ಆಳ ತೋಡಿದ್ರೂ ಯಾವುದೇ ಅಸ್ಥಿ ಪಂಜರ ಪತ್ತೆಯಾಗಿಲ್ಲ. ಕೊನೆಗೆ FSL ತಂಡ ಮಣ್ಣಿನ ಮಾದರಿ ಸಂಗ್ರಹಿಸಿದೆ. ಇನ್ನು ಅನಾಮಿಕ ದೂರುದಾರ ವಿಚಾರಣೆ ವೇಳೆ ನೀಡಿರುವ ಹೇಳಿಕೆಯನ್ನ ಎಸ್ಐಟಿ ಅಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲಿಸಿದ್ದಾರೆ. 1995ರಿಂದ 2014ರವರೆಗೆ ಅನಾಮಿಕ ದೂರುದಾರನೊಂದಿಗೆ ಕೆಲಸ ಮಾಡಿದವರನ್ನ ಎಸ್ಐಟಿ ವಿಚಾರಿಸಿದೆ. ಇದೇ ಅವಧಿಯಲ್ಲಿ ಧರ್ಮಸ್ಥಳದಲ್ಲಿ ನಡೆದ UDR, ಕೊಲೆ, ಅನಾಥ ಶವ ಪತ್ತೆ ಪ್ರಕರಣಗಳ ಬಗ್ಗೆಯೂ ಎಸ್ಐಟಿ ತನಿಖೆ ನಡೆಸುತ್ತಿದೆ. ಅಲ್ಲದೆ ಆ ವೇಳೆ ಮರಣೋತ್ತರ ಪರೀಕ್ಷೆ ನಡೆಸಿರುವ ವೈದ್ಯರ ಲಿಸ್ಟ್ ಹಾಗೂ ಡಿ ಗ್ರೂಪ್ ನೌಕರರ ದಾಖಲೆಗಳನ್ನ ಎಸ್ಐಟಿ ಪರಿಶೀಲಿಸುತ್ತಿದೆ. ವಿಚಾರಣೆಗೆ ಹಾಜರಾಗುವಂತೆಯೂ ವೈದ್ಯರು, ಡಿ ಗ್ರೂಪ್ ನೌಕರರಿಗೆ ಎಸ್ಐಟಿ ನೋಟಿಸ್ ನೀಡಲಿದೆ. ಒಂದು ಕಡೆ ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರಕ್ಕಾಗಿ ಹುಡುಕಾಟ ನಡೆಸುತ್ತಿದ್ರೆ ಮತ್ತೊಂದು ಕಡೆ ಗಲಾಟೆಯಾಗಿತ್ತು. ಧರ್ಮಸ್ಥಳದ ಪಾಂಗಳ ಕ್ರಾಸ್ ಬಳಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಬಳಿಕ 2 ಗುಂಪುಗಳ ನಡುವೆ ಘರ್ಷಣೆ ಉಂಟಾಗಿತ್ತು. ಪರಿಸ್ಥಿತಿ ನಿಯಂತ್ರಿಸಲು ಲಾಠಿ ಚಾರ್ಜ್ ಮಾಡಿದ್ರು. ಇದೇ ಪ್ರಕರಣಕ್ಕೆ ಸಂಬಂಧಿಸಿ 6 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು 27 ಜನರಿಗೆ ಹುಡುಕಾಟ ತೀವ್ರಗೊಳಿಸಿದ್ದಾರೆ. ಪದ್ಮಪ್ರಸಾದ್, ಸುಹಾಸ್, ಗುರುಪ್ರಸಾದ್, ಶಶಿಕುಮಾರ್, ಕಲಂದರ್, ಚೇತನ್ ಅರೆಸ್ಟ್ ಆಗಿದ್ದಾರೆ. ಇತ ಧರ್ಮಗಳ ನಡುವೆ ದ್ವೇಷದ ಸಂದೇಶ ಆರೋಪದಡಿ ಸ್ಥಳೀಯ ವ್ಯಕ್ತಿ ವಸಂತ್ ಗಿಳಿಯಾರ್ ವಿರುದ್ಧ FIR ದಾಖಲಾಗಿದೆ. ಶೇಖರ್ ಲಾಯ್ಲಾ ಎಂಬುವರು ನೀಡಿದ ದೂರಿನ ಅನ್ವಯ ಬೆಳ್ತಂಗಡಿ ಠಾಣೆಯಲ್ಲಿ FIR ಆಗಿದೆ. ಪೃಥ್ವಿರಾಜ್ ಜೊತೆ ಅಶೋಕ್, TV9 ಧರ್ಮಸ್ಥಳ.